ಹಾಯ್ ಹೆಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಗೊಂಬೆಯನ್ನು ಕೂರಿಸಿದ್ದೀರಿ ಅಂತೇಳಿ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ನೋಡಿ, ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ನೋಡಿ ಈ ರೀತಿಯಲ್ಲಿ ಗೊಂಬೆಯನ್ನು ಕೂರಿಸಿದ್ದಾರೆ. ನೋಡಿ, ತುಂಬ ಅಂದರೆ ತುಂಬ ರಶ್ ಇತ್ತು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೇ ಕ್ಲಿಪ್ಪಿಂಗ್ಸನ್ನು ನಾವು ತೆಗೆದುಕೊಂಡಿದ್ದೀವಿ. ಯಾಕಂದರೆ ಅಮ್ಮನವ್ರ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ತುಂಬ ಅಂದರೆ ತುಂಬ ಜನ ನೂಕು ನುಗ್ಲು ಅಂತಲೇ ಹೇಳ್ಬೋದು, ಅಷ್ಟು ಜನ ಇರ್ತಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ. ನಾನು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಯಾವ ರೀತಿ ಸಲ್ಲಿಸ್ಕೊಂಡೆ ಮತ್ತು ಹೊಸಲಿಗೆ ಯಾವ ರೀತಿ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಆಚೆ ಕಡೆ ಎಲ್ಲ ನೀಟಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಹೊಸಲನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಅರಿಶಿಣವನ್ನು ಬಾಗಿಲಿಗೆಲ್ಲ ಚೆನ್ನಾಗಿ ಬಳಿತಾ ಇದ್ದೀನಿ. ಇವತ್ತಿಂದ ನಮಗೆ ನವರಾತ್ರಿ ಪ್ರಾರಂಭ ಆಗಿರೋದ್ರಿಂದ ನಾವು ಆ ಕಡೆ ಈ ಕಡೆಗೆ 9 ಬೊಟ್ಟುಗಳನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಸಾಕ್ಷಾತ್ತು ನವದುರ್ಗಿಯರನ್ನೇ ನಾವು ಆರಾಧನೆಯನ್ನು ಮಾಡಿರೋ ರೀತಿಯಲ್ಲಿ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಈ ರೀತಿಯಲ್ಲಿ 3 ಅಂಥೇಳಿ ಪಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನು ವಿಭೂತಿಯನ್ನು ಬಳಸಿಲ್ಲ. ನಾವು ಪ್ರತಿನಿತ್ಯ ವಿಭೂತಿಯನ್ನು ಬಳಸ್ತೀವಿ. ಆದರೆ ಇವತ್ತು ನಾನು ಅರಿಶಿಣ ಮತ್ತು ಕುಂಕುಮದಲ್ಲಿನೇ ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮತ್ತೆ ನಾನು ಸಿಂಪಲ್ಲಾಗಿ ತುಳಸಿ ಪೂಜೆಯನ್ನು ಸಹ ನಾನು ಮಾಡಿದ್ದೆ ಸ್ನೇಹಿತರೆ. ಅದೇನಾಗಿದೆ, ನಾನು ವಿಡಿಯೋ ಆನ್ ಆಗಿದೆ ಅಂಥೇಳಿ ಇಟ್ಬಿಟ್ಟು ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೆ. ಬಟ್ ಆದರೆ ವಿಡಿಯೋ ಅದು ಬಂದೇ ಇಲ್ಲ ಅದು. ಹಾಗಾಗಿ ಇನ್ನೇನು ಮಾಡೋದು ಅಂಥೇಳಿ ಸುಮ್ಮನಾದೆ. ನಾಳೆ ಪೂಜೆ ಮಾಡ್ತೀನಲ್ವ, ನಾಳೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಸಿಂಪಲ್ಲಾಗಿ ನಾನಿಲ್ಲಿ ಆ ಕಡೆಗೆ ಈ ಕಡೆಗೆ ಒಂದು 4 ಎಳೆನ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಸೆಂಟ್ರಲ್ಲಿ ನಾನು ಕಮಲದ ಹೂವನ್ನು ಹಾಕ್ಕೊಳ್ತೀನಿ. ಮತ್ತು ನನ್ನ ಹತ್ರಕ್ಕೆ ಅಚ್ಚುಗಳಿದೆ. ಹಾಗಾಗಿ ನಾನಿಲ್ಲಿ ಮಕ್ಕಳು ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ಎಲ್ಲ ರಂಗೋಲಿ ದೊಡ್ಡದಾಗಿ ಹಾಕಿದ್ರೆ ಎಲ್ಲ ತುಳಿದಾಡ್ತಾರೆ. ಹಾಗ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಅಚ್ಚನ್ನು ಹಾಕ್ಕೊಂಡು, ಮೊದಲಿಗೆ ನಮ್ಮದು ಪ್ರಥಮ ಪೂಜೆ ಬಂದು ನವರಾತ್ರಿ ಹಬ್ಬದಲ್ಲಿ ಹೊಸಲಿಗೆ ಆಗಬೇಕಲ್ವ. ಹಾಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಹೊಸಲಿಗೆ ರಂಗೋಲಿಯನ್ನು ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಕಾಯಿ ಮತ್ತು ಹಣ್ಣು ತಾಂಬೂಲವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ. ಇದರಲ್ಲೂ ಲಾಸ್ಟಲ್ಲಿ ನಾನು ಕ್ಲಿಪ್ಪಿಂಗನ್ನು ಹಾಕ್ಕೊಂಡೆ. ನೋಡಿ, ಈ ರೀತಿಯಲ್ಲಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ಕೊಂಡಿರೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ನೋಡಿ, ಈ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅರಿಶಿಣ ನಾವು ಅದು ಆರಿದ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರು ಕಾಣಿಸ್ತಾ ಇತ್ತು. ನೋಡಿ, ನಾನು ಆ ಕಡೆ ಈ ಕಡೆಗೆ ಆಣೆಯನ್ನು ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ಒಂದು ಕಳಶವನ್ನು ಹಾಕ್ಕೊಂಡು ಅದ್ರ ಮೇಲೆ ತಾಂಬೂಲವನ್ನು ಇಟ್ಕೊಂಡಿದ್ದೀನಿ. ಆ ಕಡೆಗೆ ಈ ಕಡೆಗೆ ತೆಂಗಿನಕಾಯನ್ನು ಒಡೆದು ಇಟ್ಕೊಂಡಿದ್ದೆ. ಬಟ್ ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸ್ನೇಹಿತರೆ. ನೋಡಿ, ನಾನು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಬೇಗನೆ ಪೂಜೆ ಆಗಿರೋದ್ರಿಂದ ನಾನಿಲ್ಲಿ ತುಪ್ಪವನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿವಸ ತಾಯಿಗೆ ನಾವು ದಾಸವಾಳ ಹೂವು ಇಟ್ಟು ಪೂಜೆಯನ್ನು ಮಾಡೋದು ತುಂಬ ಅಂದರೆ ತುಂಬ ಶ್ರೇಯಸ್ಕರ. ನಾವು ನೋಡಿ, ಇವತ್ತು ಮೊದಲನೇ ಹಬ್ಬ ಶೈಲಪುತ್ರಿ ಅಮ್ಮನವರನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರಲ್ವ. ಹಾಗಾಗಿ ಇಲ್ಲಿ ಹಳದಿ ಮತ್ತು ಕುಂಕುಮವನ್ನು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಅಮ್ಮನವರು. ನೋಡಿ, ಬನ್ನಿ ಇವಾಗ ನಾನಿಲ್ಲಿ ತುಪ್ಪ ನಾನು ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಆದರೆ ಇವಾಗ ನಾನು ಇಲ್ಲಿ ತುಪ್ಪವನ್ನು ಬಳಸಿ ಬೆಲ್ಲದನ್ನವನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದನ್ನಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಆಲ್ರೆಡಿ ನಾನು ನಿನ್ನೆನೇ ಒಂದು 9 ನೈವೇದ್ಯ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಯಾರು ನೋಡಿಲ್ಲ ಅವರು ಖಂಡಿತವಾಗ್ಲೂ ವಿಡಿಯೋನ ನೋಡಿ. ಇಷ್ಟ ಆಗಿದ್ದರೆ ನೀವು ನೈವೇದ್ಯವನ್ನು ಮಾಡಿ ತಾಯಿಗೆ. ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಅನ್ನ ಎಲ್ಲ ಚೆನ್ನಾಗಿ ಅದು ಬೆಂದಿದೆ. ಇವಾಗ ಅದು ಮೆತ್ತಗಾಗಬೇಕು. ಇವಾಗ ನಾನಿಲ್ಲಿ ನಾಟಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನಾಟಿ ಬೆಲ್ಲಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಅನ್ನ ಕೂಡ ನಮ್ಮದು ತುಂಬ ಅಂದರೆ ತುಂಬ ಮೆತ್ತಗಾಗ್ಬಿಟ್ಟಿದೆ. ನಾನಿಲ್ಲಿ ತೆಗೆದುಕೊಂಡಿರೋದು 1 ಕಪ್ ರೈಸನ್ನು ತೆಗೆದುಕೊಂಡಿದ್ದೀನಿ ಅಷ್ಟೇ. 1 ಕಪ್ಗೆ ನಮಗೆ ಇಲ್ಲಿ ಒಂದು 3/4 ಕಪ್ನಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ.
ಬೆಲ್ಲದಲ್ಲಿ ಕಡ್ಡಿ ಕಸರು ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನ ಕ್ಲೀನಾಗಿ ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೋದಿಸ್ಕೊಂಡ ನಂತರದಲ್ಲಿ ನಾನೊಂದು ಪಾತ್ರೆಗೆ ಅನ್ನವನ್ನು ಹಾಕ್ಕೊಂಡಿದ್ದೀನಿ. ಆ ಪಾತ್ರೆಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ನೋಡಿ, ಈ ಥರ ಸೋಸಿರೋಂಥ ಬೆಲ್ಲ ಹಾಕಬೇಕು. ಇದು ತೆಳುವಾಯಿತು ಅಂದ್ಬಿಟ್ಟು ನೀವೇನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವಿನ್ನೂ ಇದನ್ನು ಬೇಯಿಸ್ತೀವಲ್ವ, ಆವಾಗ ಈ ರೈಸ್ ಎಲ್ಲ ಬೆಲ್ಲವನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಇದೊಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಇದು ನಮಗೆ ಕುದಿಬೇಕು. ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಬನ್ನಿ, ಅಷ್ಟೊತ್ತಿಗೆ ನಾವು ಏಲಕ್ಕಿಯನ್ನು ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಇಲ್ಲಿ 2 ಏಲಕ್ಕಿ 2 ಲವಂಗವನ್ನು ಸುಮ್ಮನೆ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಇವಾಗ ನಮ್ಮದೆಲ್ಲ ಬೆಲ್ಲದನ್ನ ರೆಡಿ ಆಗ್ತಾಯಿದೆ. ನೋಡಿ, ಇವಾಗ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗಿದು ಆಲ್ಮೋಸ್ಟು ರೆಡಿ ಆಗ್ತಾ ಬಂತು. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರದಲ್ಲಿ ಇಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಮ್ಮದು ಬೆಲ್ಲದನ್ನೋದಕ್ಕೆ ಹಾಕೋಣ. ಬನ್ನಿ, ನೈವೇದ್ಯವನ್ನು ಮಾಡ್ಕೊಳ್ಳೋಣ. ನೋಡಿ, ನೀವೆಲ್ಲ ಹೇಗೆ ನವರಾತ್ರಿಯನ್ನು ಆಚರಿಸ್ತಾ ಇದ್ದೀರಿ ಅಂಥೇಳಿ ತಿಳಿಸಿ. ನೋಡಿ, ನಾನಿಲ್ಲಿ ಯೆಲ್ಲೋ ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ದೆ. ಇವತ್ತು ಮೊದಲನೇ ದಿವಸ ಯೆಲ್ಲೋ ಕಲರ್ ಸೀರೆಯನ್ನು ಉಟ್ಕೊಂಡು ತಾಯಿಗೆ ನಾನು ಲಿಂಬೆಹಣ್ಣಿನ ದೀಪವನ್ನು ಹಚ್ಚೋದಕ್ಕೆ ಹೋದೆ. ನಾಳೆ ನಾನು ಖಂಡಿತವಾಗ್ಲೂ ಯಾವ ರೀತಿಯಲ್ಲಿ ಲಿಂಬೆಹಣ್ಣು ದೀಪವನ್ನು ಹಚ್ಕೊಂಡು ಏನಂದ್ರೆ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಮೊದಲು ಏನೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಗಣೇಶನನ್ನು ನೆನೆಸಿಬಿಟ್ಟು ನಿಮ್ಮ ಮನೆಯಲ್ಲಿ ಘಟಸ್ಥಾಪನೆ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದ್ರಿ ಅನ್ನೋದನ್ನು ತಿಳಿಸ್ಕೊಡಿ. ನೋಡಿ, ಇಲ್ಲಿ ನಾನು ಸಿಂಪಲ್ಲಾಗಿ ಈ ರೀತಿಯಲ್ಲಿ ಫಸ್ಟು ಗಣೇಶನಿಗೆ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಈ ದೀಪ ನೋಡಿ, ಇದು 9 ದಿನಗಳ ಕಾಲ. ನೋಡಿ, ಇಲ್ಲಿ ನಿಮಗೆ ದೀಪ ಕಾಣಿಸ್ತಾ ಇದೆ ಅಲ್ವಾ, ಕಾಮಾಕ್ಷಿ ದೀಪ. ನೀವು ಮಣ್ಣಿನ ದೀಪ ಕೂಡ ಬಳಸ್ಕೊಳ್ಬಹುದು. ನಾವು ನವರಾತ್ರಿಯಲ್ಲಿ 9 ದಿನಗಳ ಕಾಲ ಅಖಂಡ ದೀಪವನ್ನು ಉರಿಸ್ತೀವಿ. ಕೆಳಗಡೆಗೆ ನಾನು ಇಲ್ಲಿ ಒಂದು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಕಳಶಕ್ಕೂ ಸಹ ಅಷ್ಟೇ, ಈ ಒಂದು ದೀಪಕ್ಕೂ ಅಷ್ಟೇ. ನಿಮಗೆ ವೈಟು ನಾನಿಲ್ಲಿ ಒಂದು ಸೀಟನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಣ್ಣೆ ಚೆಲ್ಲಿದ್ರೂ ಕೂಡ ಪೇಪರ್ ಅನ್ನೋಂಥದ್ದು ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಇಲ್ಲಿ ಚಿಕ್ಕದಾಗಿ ಒಂದು ನಾನು ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು 9 ದಿನಗಳ ಕಾಲ ಇದೇ ರೀತಿಯಲ್ಲಿ ನಮ್ಮದು ದೀಪ ಅನ್ನೋವಂಥದ್ದು